ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಇವತ್ತು ಏನೇ ಕೆಲಸ ಆಯಿತು ಅಂತ ನೋಡೋಣ. ನಾಳೆ ಬರ್ತಾರೆ, ಅದಿನ್ನೂ ಬಾಗಿಲು ಆಗಿಲ್ಲ, ಅದಕ್ಕೆ ಬಾಗಿಲು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೆ. ಇವತ್ತು ನಾನು ಒಬ್ಬಳೇ ಇಲ್ಲಿ ತೋಟಕ್ಕೆ ಬಂದಿದ್ದು. ನನ್ನ ಹಸ್ಬೆಂಡ್ ಬೇರೆ ತೋಟಕ್ಕೆ ಹೋಗಿದ್ರು. ಹಾಗಾಗಿ ಹಸುಗಳು ಮತ್ತು ಕರುನ ಹೊಡ್ಕೊಂಡು ತೋಟಕ್ಕೆ ಬಂದು ಮೇವಿ ಕಟ್ಟಿ ನಂತರ ನಾನು ಸ್ವಲ್ಪ ಹೊತ್ತು ಶುಂಠಿ ಕಳೆ ಕಿತ್ತು ಮನೆಗೆ ಹೋಗ್ತೀನಿ. 10:30 ಅನ್ನೋ ಅಷ್ಟರಲ್ಲಿ ಅವ್ರು ಬರ್ತಾರೆ. ಅಷ್ಟರಲ್ಲಿ ನಾನು ವಾಪಸ್ ಮನೆಗೆ ಹೋಗ್ತೀನಿ. ಈ ಸಲ ಕಳೆ ಅಂತೂ ಸಿಕ್ಕಾಪಟ್ಟೆ ಇದೆ. ಹೋದ ಸಲಕ್ಕಿಂತ ಒಂದು 4-5 ಪಟ್ಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಚಿಕ್ಕದ್ರಿಂದನೇ ಕೀಳ್ತಾ ಇದ್ದೀವಿ, ದೊಡ್ಡದಾದ್ಮೇಲೆ ಅದಿನ್ನೂ ಜಾಸ್ತಿ ಆಗುತ್ತೆ, ಕೀಳೋದಕ್ಕಾಗೋದಿಲ್ಲ ಅಂತ. ಬಟ್ ಸಿಕ್ಕಾಪಟ್ಟೆ ಇದೆ. ಹೋದ ಸಲ ಹಾಕಿದ್ದು ಸ್ವಲ್ಪ ಆದರೆ ಈ ಸಲ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಜೊತೆಗೆ ಕೀಳೋದು ಕೂಡ ತುಂಬ ಕಷ್ಟ ಇದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಇರೋದು ತುಂಬಾ ಇದೆ. ಇದು ಒಂದು ಸಲ ಕಿತ್ತು ಮತ್ತು ಇನ್ನೊಂದು ಸಲ ಒಂದು ಜಾಗದಲ್ಲಿ ಬಂದಿರೋದು ಅಷ್ಟೇ. ಕೀಳ್ತಾ ಹೋದರೆ ಮುಗಿತಾನೇ ಇಲ್ಲ. ಪ್ರತಿದಿನ ತೆಗಿತಾ ಇದ್ದೀವಿ, ಕೆಲಸಕ್ಕೆ ಕರ್ಕೊಳ್ತೀವಿ, ಆದರೂ ಕೂಡ ಆಗ್ತಾಯಿಲ್ಲ. ಅಷ್ಟು ಕಳೆ ಬರ್ತಾ ಇದೆ. ಈ ಸಲ ಒಂದೆರಡು ಜಾಗದಲ್ಲಿ ಶುಂಠಿ ಬೆಳೆಯೋದು ನಮಗೆ ಚಾಲೆಂಜಿಂಗ್ ಆಗಿದೆ. ಕೆಲಸದವ್ರು ಕರ್ಕೊಂಡು ಬಂದು ತೆಗ್ಸಿದ್ರು ಕೂಡ ಒಂದು 4 ದಿನ ವಾರ ಅನ್ನೋ ಅಷ್ಟರಲ್ಲಿ ಮತ್ತೆ ಅದೇ ಥರ ಉಟ್ಬಿಟ್ಟಿರುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಈ ಥರ ಕೆಲವೊಂದು ಸಲ ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಡಸ್ಟಿಗೆ ಹಾಗೆ ಆ ಸೌಂಡಿಗೆ ಸಿಕ್ಕಾಪಟ್ಟೆ ತಲೆನೋವು. ಹಾಸ್ಪಿಟಲ್ಗೆ ಹೋಗಿ ಕನ್ನಡಕ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಹೋಗಿ ತೊಗೊಂಡಿದ್ದೀನಿ. ಅದು ಜಾಸ್ತಿ ನಾನು ಯೂಸ್ ಮಾಡಲಿಲ್ಲ. ಅಂದರೆ ನನಗೆ ಸಣ್ಣದ್ರಿಂದನೂ ಹಂಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಬೇಗನೆ ಆಗಿಬಿಡುತ್ತೆ. ಅಂತಂದರೆ ಸೀನ್ ಕಂಟಿನ್ಯೂಸ್ ಆಗಿ ಬರುತ್ತೆ, ಹಾಗೆ ತಲೆನೋವು ಬೇಗ ಬಂದುಬಿಡುತ್ತೆ. ಆ ಥರನೇ ಆಗಿರೋದು. ಇವಾಗ ನಮ್ಮ ಜಾನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ನಾವು ತೋಟಕ್ಕೆ ಹೋದರೆ ತೋಟಕ್ಕೆ ಬರ್ತಾನೆ, ಮನೇಲಿದ್ದರೆ ಮನೆ ಹತ್ರ ಇರ್ತಾನೆ, ಮನೆ ಹಿಂದೆ ತೋಟಕ್ಕೆ ಹೋದರೆ ಅಲ್ಲಿಗೆ ಬರ್ತಾನೆ. ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ, ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ಈಗ ಇನ್ನೆಲ್ಲೂ ಹೋಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ಒಂದು 2-3 ದಿನ ಕಟ್ಟಾಕಿದ್ವಿ, ಎಲ್ಲಿಗಾದರೂ ಹೋಗ್ಬಿಡ್ತಾನೆ ಅಂತ. ಸಿಕ್ಕಾಪಟ್ಟೆ ಕೂಗ್ತಾ ಇದ್ದ, ಅದು ಸೌಂಡನ್ನೇ ಕೇಳೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ದೊಡ್ಡ ಮರಿ ಅಲ್ವಾ, ಚೆನ್ನಾಗಿ ಇರ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಜಾನು ಇಲ್ಲಿ, ನಾನು ಹೋಗ್ತೀನಿ, ನೀನು ಬೇಡ, ನಾನು ಹೋಗ್ತೀನಿ, ನೀನು ಬರ್ತೀಯಾ? ನಾನು ಮುಂದಕ್ಕೆ ಹೋದರೆ ಬರುತ್ತೆ, ಮತ್ತೆ ನಿಂತ್ಕೊಂಡ್ರೆ ಅದು ನಿಂತ್ಕೊಳ್ತೇವೆ. ಜಾನು, ನಾನು ಹೋಗ್ತೀನಿ, ಬೇಡ, ನೀನು ಬರ್ತೀಯಾ? ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ಕೆಲಸಕ್ಕೆ ಬಂದಿದ್ದಾರೆ. ಮನೆ ಕೆಲಸ ನಡೀತಾ ಇದೆ. ಅದು ಅಂತಂದರೆ ಹೊಸ ಮನೆ ಬೇಕಾದರೆ ಬೇಗ ಕಟ್ಬಿಡ್ತಾರೇನೋ, ಬಟ್ ಈ ಥರ ಆಲ್ಟ್ರೇಷನ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸಣ್ಣದು ಕೂಡ ತುಂಬ ಟೈಮ್ ತೊಗೊಳತ್ತೆ. ಅದೇ ಥರ ಇಲ್ಲೂ ಕೂಡ ಟೈಮ್ ತೊಗೊಂಡು ನಡೀತಾ ಇದೆ. ಚೆನ್ನಾಗಿದೆ. ಅದು ಸ್ವಲ್ಪ ಧೂಳು, ನೆನ್ನೆ ಮನೆಯಿಂದ ಧೂಳು ಕುಡಿದಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಗಂಟಲು ನೋವಾಗಿದೆ, ವಾಯ್ಸ್ ಚೇಂಜ್ ಆಗಿದೆ. ಕೆಲವೊಂದು ಸಲ ನನಗೂ ಅನಿಸುತ್ತೆ ಇಷ್ಟೊಂದು ಸೆನ್ಸಿಟಿವ್ ಇರಬಾರ್ದಪ್ಪ. ಕೆಲವರಿಗೆ ಅಂತೂ ಎಷ್ಟೇ ಧೂಳಿದ್ರು ಏನೇ ಇದ್ರೂ ಆಗಲ್ಲ, ಬಟ್ ನನಗೆ ಆ ಥರ ಅಲ್ಲ. ಬೇಗನೆ ತಲೆನೋವು ಬರುತ್ತೆ, ಬೇಗನೆ ಕೋಲ್ಡ್ ಆಗಿಬಿಡುತ್ತೆ. ಆ ಥರ ಆಗಿಬಿಟ್ಟಿದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಹಾಗೆ ಫೇಸ್ ಯಾಕೆ ಇಷ್ಟೊಂದು ಆಯಿಲ್ ಥರ ಅನ್ನಿಸ್ತಾ ಇದೆ ಅಂತಂದರೆ, ಬಿಸಿಲಿಗೆಲ್ಲ ಹೋಗ್ತೀನಲ್ಲ, ಟ್ಯಾನ್ ಆಗಿದ್ದೀನಿ. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಶುರು ಮಾಡಿದ್ದೀನಿ. ಅದರದ್ದೇ ಸ್ವಲ್ಪ ಈ ಥರ ಆಯಿಲ್ ಥರ ಅನ್ನಿಸ್ತಾ ಇದೆ. ಬೆಳಗ್ಗೆನೇ ಕೆಲಸಕ್ಕೆ ಬಂದು ಅವ್ರ ಕೆಲಸನ ಶುರು ಮಾಡಿಕೊಂಡ್ರು. ಬಂದಾಗ ಟೀ ಮಾಡಿಕೊಟ್ಟೆ. ಟೀ ಕುಡಿದು ಇವಾಗ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ನಾನು ಹಿಂದಿನ ವ್ಲಾಗಲ್ಲಿ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ರಿ. ನನಗೆ ಹೇಳಬೇಕು ಅನ್ನೋದೇನು ಇರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ನಾನು ಹಾಗಾಗಿ ಹೇಳಿದೆ. ಅಂತಂದರೆ ಚಿಕ್ಕ ಪುಟ್ಟದಕ್ಕೆಲ್ಲ ಮಾತಾಡಿದರೆ ನಾನು ರಿಯಾಕ್ಟ್ ಆಗೋದೇ ಇಲ್ಲ. ನಾನು ತುಂಬ ಇವಾಗ ಸ್ಟ್ರಾಂಗ್ ಆಗಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೀನಿ. ಬಟ್ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹರ್ಟ್ ಆಯಿತು, ಬೇಜಾರಾಯಿತು. ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡಿದೆ. ಅಂತಂದರೆ ಇವಾಗ ಎಲ್ಲರೂ ಒಪ್ಸೋದಕ್ಕಾಗೋದಿಲ್ಲ, ಎಲ್ಲರೂ ಮೆಚ್ಸೋದಕ್ಕಾಗೋದಿಲ್ಲ. ನಾವೇನೇ ಮಾಡಿದ್ರೂ ಕೂಡ ಅದರಲ್ಲೊಂದು ತಪ್ಪು ಕಂಡುಹಿಡ್ದೇ ಹಿಡಿತಾರೆ. ಅಂತಂದರೆ ನಾವೇ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ಯಾವ ಕೆಲಸ ಮಾಡಿದ್ರೂ ಅಥವಾ ಕೆಲಸ ಮಾಡಲಿಲ್ಲ ಅಂತಂದ್ರೂ ಅವ್ರಿಗೆ ಖಂಡಿತ ಇಷ್ಟ ಆಗಲ್ಲ. ಮಾಡಿದರೆ ಅದರಲ್ಲಿ ತಪ್ಪು ಹುಡುಕ್ತಾರೆ, ಮಾಡಿಲ್ಲ ಅಂತಂದರೆ ಅದನ್ನೇ ತಪ್ಪು ಅಂತ ಹೇಳ್ತಾರೆ. ಆ ಥರ ಅಂದರೆ ನಾನು ಯಾರ ಬಗ್ಗೆನೂ ಖಂಡಿತ ಮಾತಾಡಲ್ಲ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದರೂ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಎಲ್ಲ ವಿಚಾರನೂ ಎಲ್ರಿಗೂ ಒಪ್ಪಿಸ್ಬೇಕು ಅಂತೇನಿಲ್ಲ. ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅದು ನಮ್ಮ ಮನಸ್ಸಾಕ್ಷಿಗೆ, ನಮ್ಮ ಆತ್ಮಕ್ಕೆ ಗೊತ್ತಿದ್ರೆ ಸಾಕು. ನಮ್ಮ ಆತ್ಮಕ್ಕೆ ಮೇಲಿರೋ ಪರಮಾತ್ಮಕ್ಕೆ
ಇಬ್ಬರು ಒಪ್ಪಿದರೆ ಸಾಕು. ಎಲ್ರಿಗೂ ಒಪ್ಪಿಸ್ಬೇಕಂತೇನಿಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅನ್ನೋ ಅರಿವು ನನಗಿದೆ. ನಾವೇನು ಮಾಡಬಾರ್ದು ಅನ್ನೋ ತಿಳುವಳಿಕೆನೂ ನನಗಿದೆ. ಖಂಡಿತ ನಾನು ಏನು ಮಾಡಬಾರ್ದು ಅದನ್ನು ಖಂಡಿತ ಮಾಡಲ್ಲ. ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತೀನಿ. ಇಟ್ಕೆಗೆ ಹೇಳಿದ್ವಿ, ಇವತ್ತು ಇಟ್ಕೆ ಬಂತು, ಅದನ್ನು ಅನ್ಲೋಡ್ ಮಾಡ್ತಾಯಿದ್ರು. ನಾನು ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಎಲ್ಲ ಯೋಚನೆ ಮಾಡೋದೇ ಇಲ್ಲ. ನೀವೇನಾದರೂ ಮಾತಾಡ್ಕೊಳ್ರಿ, ಅದು ನನಗೆ ತಾಟಲ್ಲ ಅಂದ್ಕೊಂಡು ಸುಮ್ಮನಿರ್ತೀನಿ. ಕೆಲವೊಂದು ಸಲ ಲೋ ಪಾಯಿಂಟಲ್ಲೋ ಅಥವಾ ಪದೇ ಪದೇ ಅದೇ ರಿಪೀಟ್ ಆದಾಗೋ ಅಥವಾ ಕೇಳಿದ ಮಾತನ್ನೇ ವಾಪಸ್ ಮತ್ತೆ ಅದನ್ನೇ ಕೇಳ್ತಾ ಇದ್ದೀವಿ ಅಂದಾಗ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ನಾವು ಮನುಷ್ಯರಲ್ವಾ, ಹಾಗಾಗಿ. ಬಟ್ ಅದರಿಂದ ವೀಕ್ ಆಗ್ತೀನಿ ಅಂತ ಖಂಡಿತ ಅಲ್ಲ. ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಏನಾದ್ರೂ ಮಾತಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ನಾವು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು. ಕಳ್ತನ ಬೇಕಾದರೆ ಯಾರಿಗೆ ಗೊತ್ತಿಲ್ದಂಗೂ ಕೂಡ ಮಾಡಬಹುದು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸಾಕ್ಷಿಗೆ ಗೊತ್ತಿರುತ್ತಲ್ವ, ಅದರಿಂದ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಮೇಲಿರೋ ದೇವ್ರು ಖಂಡಿತ ನೋಡ್ತಾ ಇರ್ತಾರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಇವರಿಬ್ಬರು ನಮ್ಮನ್ನು ಒಪ್ಪಿದರೆ ನನಗೆ ಖಂಡಿತ ಯಾವುದೇ ರೀತಿಯಾಗಿ ಬೇಜಾರೇನಿಲ್ಲ. ನಾನು ಅದ್ರ ಪ್ರಕಾರನೇ ನಡ್ಕೊಳ್ತಾ ಇದ್ದೀನಿ. ನಾನು ಖಂಡಿತ ಮನಸಾಕ್ಷಿ ವಿರುದ್ಧ ಯಾವುದನ್ನು ಕೂಡ ಮಾಡೋದಿಲ್ಲ. ತಪ್ಪಂತೂ ಖಂಡಿತ ಮಾಡಲ್ಲ. ಇದು ನನ್ನ ಮಾತು. ನಾನು ಮಾಡ್ತಾ ಇರೋ ವೀಡಿಯೋಗೂ ನಾನು ಹೇಳ್ತಾ ಇರೋ ಮಾತಿಗೂ ಸಂಬಂಧ ಇಲ್ಲ ಅಂತ ಅನ್ನಿಸ್ಬಹುದು. ಅಂತಂದರೆ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು. ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ನನಗೆ ಆ ಥರ ಮಾತುಗಳೆಲ್ಲ ನಾಟಲ್ಲ. ಬಟ್ ಕೆಲವೊಂದು ಸಲ ಸಿಕ್ಕಾಪಟ್ಟೆ ಹರ್ಟ್ ಆಯ್ತಲ್ಲ, ಹಾಗಾಗಿ ನೆನ್ನೆ ಅದ್ರ ಬಗ್ಗೆ ಹೇಳಿದ್ದೆ ಅಷ್ಟೇ. ನಾನು ಇವಾಗ ತುಂಬಾ ಚೇಂಜ್ ಆಗಿದ್ದೀನಿ, ಮುಂಚಿನ ಥರ ಇಲ್ಲ. ಅದೇನೋ ಗೊತ್ತಿಲ್ಲ, ರಾಯರ್ ನನ್ನ ಬದುಕಿಗೆ ಬಂದಮೇಲೆ ತುಂಬಾ ಸ್ಟ್ರಾಂಗ್ ಅಂತ ಫೀಲ್ ಆಗ್ತಾ ಇದೆ. ಜೊತೆಗೆ ಏನೇ ಸಮಸ್ಯೆ ಆದ್ರೂ ಅವ್ರು ನೋಡ್ಕೊಳ್ತಾರೆ ಅನ್ನೋ ಧೈರ್ಯ ನನಗಿದೆ. ಹಾಗೆ ಅವ್ರನ್ನು ನನ್ನ ಜೊತೆಗಿರೋವರೆಗೂ ನಾನು ತಪ್ಪು ಮಾಡಲ್ಲ ಅನ್ನೋ ಜ್ಞಾನನೂ ಕೂಡ ನನಗಿದೆ. ಅಂತಂದರೆ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋದರೆ ಬೇರೆಯವ್ರಿಗೆ ಮೋಸ ಮಾಡಬೇಕು, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಅಥವಾ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಖಂಡಿತ ಅನಿಸಲ್ಲ. ನನಗೂ ಕೂಡ ಅದೇ ಥರ ಏನಾದ್ರೂ ಆಗಲಿ ನನ್ನ ಜೊತೆಗೆ ರಾಯರಿದ್ದಾರೆ ಅಷ್ಟೇ. ಇವತ್ತಿನ ಕೆಲಸ ಏನೇನಾಯಿತು ಅಂತ ನೋಡೋಣವಾ. ಸಿಮೆಂಟು ಇಟ್ಟಿಗೆ ಎಲ್ಲ ಇವತ್ತು ಬಂತು. ನೆನ್ನೆ ಈ ಬಾಗಿಲೆಲ್ಲ ತೆಗೆದಿದ್ರಲ್ಲ, ಅದನ್ನು ಕಿಟಕಿ ಇಡೋದಕ್ಕೆ ಅಂತ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಅಡುಗೆ ಕೆಲಸ ಮಾಡಬೇಕು. ತೋಟದಿಂದ ಬಂದ ತಕ್ಷಣ ಕೆಲಸ ಮಾಡೋದಕ್ಕಾಗೋದಿಲ್ಲ. ನನಗೂ ಕೂಡ ಸ್ವಲ್ಪ ಟಯರ್ಡ್ ಅಂತ ಫೀಲ್ ಆಗ್ತಾ ಇರುತ್ತೆ. ನಾನು ಅವ್ರ ಜೊತೆ ಟೀ ಕುಡಿದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ತೊಗೊಂಡು ಅವ್ರ ಜೊತೆ ಮಾತಾಡಿ ನಂತರ ಕೆಲಸ ಮಾಡ್ತೀನಿ. ಅಂತಂದರೆ ನಾನು ಕೆಲವೊಂದು ಸಲ ಅಂದ್ಕೊಳ್ತಾ ಇರ್ತೀನಿ, ನಾನು ತೋಟದಿಂದ ಬಂದ ತಕ್ಷಣ 1 ಅವರ್ ನಿದ್ದೆ ಮಾಡಿಬಿಡ್ತೀನಿ ಅಥವಾ ಮಲಗ್ತೀನಿ ಅಥವಾ ಎಡಿಟಿಂಗ್ ಕೆಲಸ ಏನಾದ್ರೂ ಮಾಡ್ತೀನಿ. ಬಟ್ ಆವಾಗ ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ. ತೋಟಕ್ಕೆ ಹೋಗಿ ಬಂದು ಇವ್ರು ಬಂದ ಮೇಲೆ ಇವ್ರ ಜೊತೆ ಮಾತಾಡೋದು, ಅವರು ನಗಾಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ, ಅದೇನೋ ಒಂಥರ ಚೆನ್ನಾಗಿರುತ್ತೆ. ನಾನು ಇವಾಗ ಅವ್ರು ಏನೇನು ಕೆಲಸ ಮಾಡ್ತಾಯಿದ್ರು ಅಂತ ಸ್ವಲ್ಪ ಹೊತ್ತು ನೋಡ್ತಾ ನಾನು ಅಡುಗೆ ಕೂಡ ಶುರು ಮಾಡಿದೆ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ನಂಗೆ ತೊಂಡೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತೊಂಡೆಕಾಯಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡಿದೆ. ಅವ್ರ ಊಟಕ್ಕೆ ಬರೋದೇನೆ. ನಾನು ಎಷ್ಟೇ ಬೇಗ ಅಡುಗೆ ಮಾಡಿದ್ರೂ ಕೂಡ ಅವ್ರ ಊಟಕ್ಕೆ ಬರೋದೇ 2 ಗಂಟೆಗೆ. ಹಾಗಾಗಿ ನಾನು ಬೇಗ ಏನು ಮಾಡೋದಿಲ್ಲ, 1 ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡ್ತೀನಿ. ಬೇಗನೆ ಮಾಡಿಟ್ರೆ ತಣ್ಣಗಾಗುತ್ತೆ ಅಂತ. ಹಾಗಾಗಿ ನನಗೆ ಎಷ್ಟು ಟೈಮ್ ಬೇಕಾದ್ರೂ ತೊಗೊಂಡು ನಿಧಾನವಾಗಿ ಅಡುಗೆಯನ್ನು ಮಾಡಬಹುದು. ಈ ಜಾಗದಲ್ಲಿ ಕಿಟಕಿ ಬರಬೇಕು. ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ಬೆಳಕು ಬರುತ್ತೆ. ಕಿಟಕಿ ತೊಗೊಂಡ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳಕಿರುತ್ತೆ. ಅಂತಂದರೆ ಮನೇಲಿ ಚೆನ್ನಾಗಿ ಗಾಳಿ ಬೆಳಕಿರಬೇಕು. ಒಂಥರ ಕತ್ಲೆ ಥರ ಇದ್ರೆಲ್ಲ ಇಷ್ಟ ಆಗೋದಿಲ್ಲ. ಈ ಸೈಡೇ 2 ಕಿಟಕಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ. ಅದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. 3 ಜನ ಎತ್ತಿಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು. ಬಟ್ ಕಷ್ಟ ಆಗ್ತಾಯಿತ್ತು. ಆದ್ರೂ ಕೂಡ ನಮ್ಮ ಮನೇಲೂ ಇರಲಿಲ್ಲ. ನನ್ನ ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ಬೇರೆಯವ್ರು ಕೂಡ ಇರಲಿಲ್ಲ. ಅಂತಂದರೆ ಒಂದೊಂದು ದಿನ 4 ಜನ ಬರ್ತಾರೆ, ಒಂದೊಂದು ದಿನ 3 ಜನ ಬರ್ತಾರೆ. ಇವತ್ತು 3 ಜನ ಬಂದಿದ್ದರು. ಹೇಗೋ ಆಗೋ ಮಾಡಿ ಕಿಟಕಿಯನ್ನು ಮೇಲಿಟ್ಟು ಅವ್ರ ಕೆಲಸನ ಶುರು ಮಾಡಿಕೊಂಡ್ರು. ಆಲ್ಟ್ರೇಷನ್ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದ್ದೀರಾ? ಖಂಡಿತ ಎಲ್ಲದೂ ಆದಮೇಲೆ ಮತ್ತೆ ಹೋಮ್ ಟೂರ್ ಮಾಡ್ತೀನಿ. ಮತ್ತೆ ಆಲ್ಟ್ರೇಷನ್ ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ ಅದನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ಏನೇನು ಡೌಟ್ಸ್ ಇದೆ Q&A ಒಳಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ವ್ಲಾಗಲ್ಲಿ ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ. ಫೈನಲಿ ಆಗೋ ಈಗೋ ಮಾಡಿ ಕಿಟಕಿಯನ್ನು ಎತ್ತು ಮೇಲಿಟ್ರು. ಆ ಕೆಲಸನ ಮುಗಿಸಿದ್ರು. ಹಾಗೆ ಮತ್ತು ಒಳಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸಿದ್ರು. ಅಂತಂದರೆ ಅವರು ಕೂಡ ಕೆಲಸ ಮಾಡ್ತಾನೇ ಇದ್ದಾರೆ. ಬಟ್ ಕೆಲಸ ಬೇಗ ಮುಗಿತಾನೇ ಇಲ್ಲ. ಇನ್ನೂ ಕಡಿಮೆ ಅಂತಂದ್ರೂ 4-5 ದಿನ ಕೆಲಸ ಆಗಬಹುದು. ನಾನು ಫಸ್ಟೆಲ್ಲ ಅಂದ್ಕೊಂಡಿದ್ದು 2 ದಿನ ಪೂರ್ತಿ ಕಟ್ ಮಾಡಿ ತೆಗಿತಾರೆ, 2 ದಿನಕ್ಕೆ ಕೆಲಸ ಮುಗೀತು, 4 ದಿನ ಅಷ್ಟರಲ್ಲೆಲ್ಲ ಕೆಲಸ ಆಗುತ್ತೆ ಅಂತ. ಬಟ್ ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ಅಂತಂದರೆ ನಮಗೆ ಅದು ಹೇಗೆ ಮಾಡ್ತಾರೆ, ಎಷ್ಟು ಟೈಮ್ ಬೇಕು ಏನು ಗೊತ್ತಿರಲ್ವಲ್ಲ. ಅವರಿಗಾದರೆ ಡೈಲಿ ಕೆಲಸ ಮಾಡಿ ಅಂದರೆ ಇದು ಇಷ್ಟು ದಿನಕ್ಕೆ ಮುಗಿಬೋದು ಅನ್ನೋ ಅಂದಾಜಿರುತ್ತೆ. ಬಟ್ ನಮಗೆಲ್ಲ ಹಾಗಾಗಲ್ವಾ ಅಲ್ವಾ. ಹಾಗಾಗಿ ನಾನು ಹೇಳಿರೋದಕ್ಕಿಂತ ಒಂದು 2-3 ದಿನ ಎಕ್ಸ್ಟ್ರಾ ತೊಗೊಳ್ಬಹುದು. ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲಸನ ಶುರು ಮಾಡಿದ್ರು. ನಾನು ಊಟಕ್ಕಿಡೋದು ಯಾವುದನ್ನು ಕೂಡ ವಿಡಿಯೋ ಮಾಡಲ್ಲ. ಸಂಜೆವರೆಗೂ ಏನೆಲ್ಲ ಕೆಲಸ ಆಯಿತು ಅಂತ ಈಗ ತೋರಿಸ್ತೀನಿ.
ಹಾಗೆ ಕಿಟಕಿ ಇಡ್ತಾ ಇದ್ದಾರೆ ಅಂತ ತೋರಿಸಿದ್ನಲ್ಲ, ಅದಕ್ಕೆ ಸಪೋರ್ಟಿಗೆ ಒಂದು ಈ ಥರ ರಾಡ್ ಥರ ಕೊಟ್ಟಿದ್ದಾರೆ. ಹಾಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಗ್ಯಾಪ್ ಇತ್ತಲ್ಲ, ಅಲ್ಲಿ ಗೋಡೆ ಕಟ್ಟಿದ್ದಾರೆ. ಅಂತಂದರೆ ಈ ವಿಂಡೋ ಇರಬಾರ್ದಿತ್ತೇನೋ ಅಂತ ಒಂದೊಂದ್ಸಲ ಅನಿಸುತ್ತೆ, ಒಂದೊಂದ್ಸಲ ಏನೂ ಆಗಲ್ಲ, ಸರಿ ಇದೆ ಅಂತ ಅನಿಸುತ್ತೆ. ಆಚೆಯಿಂದ ನೋಡ್ತೀವಿ ಅಂತ ಅಂದರೆ ಈ ಥರ ಈ ಕಡೆನೂ ಕೂಡ ಗೋಡೆ ಕಟ್ಟಿದ್ದಾರೆ. ಅದಕ್ಕೆ ಯಾವ ಥರ ಟೈಲ್ಸ್ ತೊಗೊಂಡು ಬಂದು ಮತ್ತು ಅದಕ್ಕೆ ಟೈಲ್ಸ್ ಫಿಕ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ವಿ ಇವರೇ ಟೈಲ್ಸ್ ಹಾಕ್ತಾರೆ ಅಂತ. ಬಟ್ ಆಮೇಲೆ ಗೊತ್ತಾಗಿದ್ದೇನು ಅಂತಂದರೆ ಇವ್ರು ಟೈಲ್ಸ್ ಹಾಕೋದಿಲ್ಲ, ಅದನ್ನು ಟೈಲ್ಸ್ ಹಾಕೋರೆ ಬೇರೆ, ಅವ್ರ ಹತ್ರ ಹಾಕಿಸ್ಬೇಕು ಅಂತ. ಮತ್ತು ಈ ಕಡೆಗೆ ಶೆಲ್ಫ್ ಕಲ್ಲು ಮತ್ತು ನಮ್ದು ಏನು ಕಿಚನ್ ಇತ್ತು ಮುಂಚೆ, ಅದು ರೂಮ್ ಆಗ್ತಾ ಇದೆ. ರೂಮು ಆ ಸೈಡ್ಗೆ ಆಗುತ್ತೆ, ಈ ಸೈಡ್ ಕಿಚನ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಶೆಲ್ಫ್ ಕಟ್ತಾ ಇದ್ದಾರೆ ಇಲ್ಲಿಗೆ. ಅಂತಂದರೆ ಅಲ್ಲಿಗೊಂದು ಮತ್ತೆ ಎಕ್ಸ್ಟ್ರಾ ಇಟ್ಕೆ ತೊಗೊಂಡ್ರೆ ಜಾಗ ಜಾಸ್ತಿ ತೊಗೊಳತ್ತೆ. ಹಾಗಾಗಿ ಆ ಥರ ಏನು ಮಾಡೋದು ಬೇಡ. ಶೆಲ್ಫ್ ಕಟ್ಟೋದಕ್ಕೂ ಸ್ವಲ್ಪ ಗೋಡೆ ಓಪನ್ ಮಾಡಿ ತೆಗೆದು ಶೆಲ್ಫ್ ಕಲ್ಲಿ ಕೂರಿಸ್ತೀವಿ. ಮತ್ತು ಈ ಕಡೆಗೂ ಅಷ್ಟೇ ಗೋಡೆ ಕಟ್ಟೋದಕ್ಕೆ ಈ ಥರ ಸ್ವಲ್ಪ ಜಾಗನ ಫ್ರೀ ಮಾಡ್ಕೊಳ್ತೀವಿ ಅಂತ ಅಂದರು. ಹಾಗಾಗಿ ಅದಕ್ಕೋಸ್ಕರ ನೀಟಾಗಿ ಗೋಡೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ಜಾಗನ ಬಿಡಿಸ್ತಾ ಇದ್ದಾರೆ. ಇವಾಗ ತಾನೇ ಕೆಲಸ ಎಲ್ಲ ಮುಗಿಸಿ ಹೋದ್ರೆ ನಾನು ಹಾಲು ಕರ್ಕೊಂಡು ಬಂದೆ. ಇವತ್ತು ಏನೇ ಕೆಲಸ ಆಯಿತು ಅಂತ ನೋಡೋಣವಾ. ಇದೊಂದು ಕಿಟಕಿ ಇಟ್ಟರು, ಕೆಳಗಡೆ ಗೋಡೆ ಕಟ್ಟಿದ್ದಾರೆ. ಇವತ್ತು ಇಟ್ಕೆ ಸಿಮೆಂಟ್ ಎಲ್ಲ ಬಂತು, ಈ ಥರ ಕಾಣಿಸ್ತಾ ಇದೆ. ಫಿನಿಶಿಂಗ್ ಆಗಿಲ್ಲ, ಇಷ್ಟು ಕಟ್ಟಿ ಹೋಗಿದ್ದಾರೆ, ನಾಳೆ ಬರ್ತಾರೆ. ಅದಿನ್ನೂ ಬಾಗಿಲು ಆಗಿಲ್ಲ, ಅದಕ್ಕೆ ಬಾಗಿಲುನೆಲ್ಲ ಏನೋ ಹೋಗಿದೆ ಚೇಂಜ್ ಮಾಡಬೇಕಂತ ಹೇಳಿದರು. ಹಾಗಾಗಿ ಅದೊಂದು ಕೆಲಸ ಹಾಗೆ ನಿಂತಿದೆ, ಆ ಕೆಲಸ ಆಗಿಲ್ಲ. ಇದನ್ನು ಮಾತ್ರ ಇಲ್ಲಿ ಮಾಡಿದ್ದಾರೆ, ಈ ಜಾಗದಲ್ಲಿ ಇಷ್ಟೇ ಕೆಲಸ ಆಗಿರೋದು. ಒಳಗೇನಾಯ್ತು ಅಂತ ನೋಡೋಣವಾ. ಮುಂಚೆ ಅವಾಗೆಲ್ಲ ನಾನು ಮಾತಾಡಬೇಕಾದ್ರೆ ನನ್ನ ವಾಯ್ಸ್ ಮಾತ್ರ ಬರ್ತಾಯಿತ್ತು. ಲಡ್ಡು ಮಲಗಿದ್ದಾಗ ಸೈಲೆಂಟಾಗಿದ್ದಾಗ ಮಾತ್ರ ನಾನು ವಾಯ್ಸ್ ಕೊಡ್ತಾಯಿದ್ದೆ. ಇವಾಗ ನನ್ನ ವಾಯ್ಸ್ ಜೊತೆಗೆ ಏನಾದರೂ ಸೌಂಡು, ಹಸು ಕರು ಜೊತೆಗೆ ಈಗ ಜಾನು, 3 ಜನದ್ದು ಸೌಂಡ್ ಏನಾದ್ರೂ ಕೇಳಿಸ್ತಾನೆ ಇರುತ್ತೆ. ಕೆಳಗಡೆ ನೆಲ ಸ್ವಲ್ಪ ಟೈಲ್ಸ್ ತೆಗೆದು ಅಷ್ಟಕ್ಕೆ ಓಪನ್ ಮಾಡಿ ಆ ಜಾಗದಿಂದ ಗೋಡೆ ಕಟ್ಟಿದ್ದಾರೆ. ಇದು ರೂಮ್ ಆಗುತ್ತೆ. ಈಗ ಕಿಚನ್ನ ತೆಗೆಸಿ ರೂಮ್ ಮಾಡ್ತಾಯಿದ್ವಿ. ಇದು ಬೆಳಗ್ಗೆ ತಾನೇ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ವಿ, ನೋಡ್ಬೋದು ಮತ್ತೆ ಹೇಗಾಗ್ಬಿಟ್ಟಿದೆ ಅಂತ. ಈ ಕಡೆ ಎಲ್ಲ ಇದ್ದಿದ್ದು ಶೆಲ್ಫ್ ಎಲ್ಲ ಇತ್ತಲ್ಲ, ನೋಡಿ ಸೌಂಡ್ ಎಲ್ಲ ಶುರುವಾಯಿತು. ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ ಶೆಲ್ಫ್ಗಳೆಲ್ಲ ತೆಗಿಯೋದಕ್ಕೆ, ಇವತ್ತು ಅದನ್ನು ಕಟ್ ಮಾಡಿ ತೆಗೆದ್ರು. ಇದನ್ನು ಉಳಿದಿರೋದನ್ನು ನಾಳೆ ಮಾಡ್ತಾರೆ, ಟೈಮ್ ಆಯಿತು ಅಂತ ಹೋಗಿದ್ದಾರೆ. ಇಷ್ಟನ್ನ ಈ ಕಡೆ ಗೋಡೆ ಕಟ್ಟಿದ್ದಾರೆ, ಇಲ್ಲಿಗೆ ಶೆಲ್ಫ್ ಬರುತ್ತೆ, ಈ ಕಡೆಗೆ ಕಿಚನ್ ಬರುತ್ತೆ. ಇಷ್ಟು ಕೆಲಸ ಆಗಿದೆ ಇವತ್ತು. ನೋಡೋದಕ್ಕೆ ಇಷ್ಟು ಸಿಂಪಲಾಗಿ ಕಾಣಿಸುತ್ತೆ, ಇಷ್ಟು ಜನ ಕೆಲಸ ಆಗಿರೋದು ಅಂತ ಅನಿಸುತ್ತೆ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ. 3 ಜನ ಕಂಟಿನ್ಯೂಸಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ದಾರೆ. ಬಟ್ ಈ ಥರದ್ದೇ ಚಿಕ್ಕ ಪುಟ್ಟದ್ದೇ ಸಿಕ್ಕಾಪಟ್ಟೆ ಟೈಮನ್ನು ತೊಗೊಳತ್ತೆ. ಅಲ್ಲಿ ಶೆಲ್ಫ್ ಕಲ್ಲನ್ನು ಕಟ್ ಮಾಡಿ ತೆಗಿಯೋದು, ಜೊತೆಗೆ ಇಲ್ಲಿ ನೆಲದಲ್ಲಿ ಟೈಲ್ಸ್ ಕಟ್ ಮಾಡಿ ತೆಗಿಯೋದು, ಗೋಡೆ ಕಟ್ಟೋದು, ಅಲ್ಲಿ ಕಿಟಕಿ ಇಡೋದು. ಫಿನಿಷಿಂಗ್ ಆಗಿಲ್ಲ ಅಂದ್ರೂ ಕೂಡ ಇಷ್ಟು ಕೆಲಸ ಇದೇ ತೊಗೊಂಡಿದೆ, ಇಷ್ಟು ಟೈಮನ್ನು ಇಷ್ಟು ಕೆಲಸದಲ್ಲಿ ತೊಗೊಂಡಿದೆ. ಅದು ಬೀಳಬಾರ್ದು ಅಂತ ಆ ಥರ ಸ್ಟೂಲ್ ಮೇಕೆ ಇಟ್ಕೆ ಇಟ್ಟು ಅದನ್ನು ಮಾಡಿದ್ದಾರೆ. ನೋಡಿ ಇವತ್ತಿನ ಅಪ್ಡೇಟ್ಸ್ ಇದಾಗಿತ್ತು, ಇಷ್ಟೆಲ್ಲ ಕೆಲಸ ಆಗಿದೆ. ಮತ್ತು ನಾಳೆ ಏನೇನಾಗುತ್ತೆ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.